ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೀಸ್ ಕಿಚನ್. ನಾನಿವತ್ತು ನಾಗರ ಪಂಚಮಿ ವಿಶೇಷ ಪೂಜೆ ಯಾವ ಥರ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಕಡುಬು ಮಾಡೋಕ್ಕೆ 2 ಗ್ಲಾಸಷ್ಟು ನೀರು ತಗೊಳ್ತೀನಿ. ಸೊ ತುಂಬ ವಿಶೇಷ, ನಾಗರ ಪಂಚಮಿಯಿಂದ ಶುರು ಆಗುತ್ತೆ ನಮ್ಮ ಶ್ರಾವಣ ಮಾಸ ಎಲ್ಲ, ಭೀಮನ ಮಾಸ ಆದಮೇಲೆ. ಸೊ ಬನ್ನಿ, ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ವಲ್ಪ ನಾನು ನೀರಿಗೆ ಹಾಕ್ಕೊಳ್ತೀನಿ. ಸೊ 1 ಗ್ಲಾಸ್ಟು ಇದನ್ನು ನೀರು ಮರಳ್ತಾ ಇದೆ. ಸೊ 1 ಗ್ಲಾಸ್ ಅಕ್ಕಿ ಹಿಟ್ಟು ನಾನು ಏನು ಹೇಳಿದೆ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ, ನೀರು ಮರಳ್ತಾ ಇದ್ದಕ್ಕೋಸ್ಕರ. ಸೊ ಇದಕ್ಕಿನ್ನ ಅರ್ಧ ಗ್ಲಾಸ್ ಕೂಡ ಹಾಕ್ತೀನಿ. ಸೊ ಟೋಟಲಿ ನಾನು 2 ಗ್ಲಾಸ್ ನೀರಿಗೆ 1.5 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಕರೆಕ್ಟ್ ಪ್ರಮಾಣಕ್ಕೆ ಬರುತ್ತೆ. ಸೊ ನೀವು ಇನ್ನೂ ಸ್ವಲ್ಪ ಅರ್ಧ ಹಾಕ್ಕೊಂಡು, ಸೊ ಒಂದು ಸಣ್ಣ ಕೋಲು, ನಿಮಗೆ ಇಲ್ಲ ಹಿಟ್ಟು ಕೋಲು ಸಿಕ್ಕಿದ್ರೆ ಅದನ್ನು ಕೂಡ ಮಾಡ್ಬೋದು, ಇಲ್ಲ ಚಮಚದಲ್ಲಾದರೂ ನೀವು ಸೌಟಲ್ಲೂ ಕೂಡ ಮಾಡ್ಕೋಬೋದು. ತುಂಬ ವಿಶೇಷ ಇದು, ತುಂಬ ನೇಮವಾಗಿ ಮಾಡ್ತೀವಿ ನಾವು. ಸೊ ಇದನ್ನು ನೀರೆಲ್ಲ ಹಿಂಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಒಂದು 5 ನಿಮಿಷದಲ್ಲೇ ನಿಮಗೆ ಸ್ವಲ್ಪ ಎಲ್ಲ ಕ್ಲೀನಾಗಿ ಸಾಫ್ಟಾಗಿ ಬೆಂದೋಗುತ್ತೆ. ಸೊ ನೋಡಿ, ಇವಾಗ ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಒಂದು 2 ನಿಮಿಷ ಇಟ್ಬಿಡೋಣ ಒಂದು ಕಡೆ. ಸೊ ಅಷ್ಟರಲ್ಲಿ ಇವಾಗ ನಾನು ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಕರಿ ಎಳ್ಳು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು 2 ದಿನ ಡ್ರೈ ಮಾಡಿದ್ದೀನಿ. ಅದರಲ್ಲಿ 100 ಗ್ರಾಮ್ ತೊಗೊಂಡಿದ್ರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಸೊ ಇದನ್ನು ಮಿಕ್ಕಿದ್ದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ನಾನು ನಾಗರ ಪಂಚಮಿ ದಿನ ನಾವು ಹುತ್ತಕ್ಕೆ ತಣಿಯರಕ್ಕೆ ಹೋದಾಗ ನಾವು ಫ್ರೈ ಮಾಡಿಕೊಂಡು ಇದರದ್ದು ಮಾಡ್ಕೊಳ್ತೀವಿ. ಯಾವ ಥರ ಅಂತ ನಾನು ತೋರಿಸ್ತೀನಿ ಬನ್ನಿ. ಸೊ ಮೊದಲಿಗೆ ನಾನು ಇಷ್ಟು ಏನು ತೊಗೊಂಡಿದ್ದೆ ಅದು ಹಸಿ ಇದೇನೆ, ನಾನು ಫ್ರೈ ಮಾಡಿಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ನಾನು ಪೂಜೆಗೋಸ್ಕರ ಹುತ್ತಕ್ಕೆ ತಣ್ಣೀರಕ್ಕೆ ತೊಗೊಂಡು ಹೋಗ್ತೀನಿ. ಸೊ 2 ಸಲ ಗರ್ ಅನಿಸಿದ್ರೆ ಸಾಕು, ನಿಮಗೆ ಈ ಥರ ಬರುತ್ತೆ. ಸೊ ಇದನ್ನು ಒಂದು ಕಡೆ ಇವಾಗ ಇದನ್ನು ಆಲ್ರೆಡಿ ಇದು ಫ್ರೈ ಆಗಿದೆ. 100 ಗ್ರಾಮ್ ಏನು ತೊಗೊಂಡಿದ್ದೀನಿ ಅದರಲ್ಲಿ ಇದು ಫ್ರೈ ಆಗಿದೆ. ಸೊ ಬನ್ನಿ, ಇವಾಗ ಆಲ್ಮೋಸ್ಟ್ ಬೆಲ್ಲನೂ ಕೂಡ ಅಷ್ಟಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಬೇಕೋ ನೀವು ಅದು ತೊಗೋಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಎಳ್ಳು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡು 1-2 ಸಲ ವಿಪ್ ಮಾಡ್ತೀನಿ ಅಂತ ತರ್ತರಿಯಾಗೇ ರುಬ್ಕೊಳ್ತೀನಿ. ಸೊ ಇದಕ್ಕೆ ನಾನು ಇವಾಗ ಬೆಲ್ಲ ಕೂಡ ಆ್ಯಡ್ ಮಾಡ್ತೀನಿ. ಬೆಲ್ಲ ಹಾಗೆ ನೀವು ಹೆಚ್ಚು ಹಾಕ್ಬೋದು, ಹೆಚ್ಚಕ್ಕೆ ಹಾಕೋ ಟೈಮ್ ಆಗಲ್ಲ ಅಂದರೆ ನೀವು ಈ ಥರ ಮಾಡಿಕೊಂಡ್ರೆ. ಸೊ ಮಿಕ್ಸಿಯಲ್ಲಿ ಕ್ಲೀನಾಗಿ ನೋಡಿ ಮಿಕ್ಸ್ ಆಗಿದೆ. ಸೊ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನೋಡೋಣ ಬನ್ನಿ. ಸೊ ಇವಾಗ ತುಂಬ ತಣ್ಣಕ್ಕಾಗಿದೆ. ಇವಾಗ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕಿದು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ನಿಮಗೆ ಕಡುಬು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ನಿಮಗೆ ಕೈಗೂ ಅಂಟೋದಿಲ್ಲ. ನೋಡಿ ಕ್ಲೀನಿಗೆ ನಿಮಗೆ ಎಷ್ಟು ಸಾಫ್ಟ್ ಬೇಕೋ ಅಷ್ಟು ಸಾಫ್ಟ್ ಚೆನ್ನಾಗಿ ಒಂದು ತಟ್ಟೆಯಲ್ಲಿ ನೋಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಮುಟ್ಟ ತಕ್ಷಣ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಈ ಹದ ಬಂದರೆ ಸಾಕು. ಸೊ ಈ ಹದದಲ್ಲಿ ನಾನಿವಾಗ ಎಷ್ಟೆಷ್ಟು ಬೇಕೋ ಇಷ್ಟು ದಪ್ಪ ಉಂಡೆ ತೊಗೊಳ್ತೀನಿ. ಇದಕ್ಕಿಂತ ಸಣ್ಣನ ತೊಗೊಬೋದು, ಇನ್ನೂ ಸ್ವಲ್ಪ ದಪ್ಪ. ಇದಕ್ಕೆ ಸ್ವಲ್ಪ ಹೋಲ್ ಟೈಪ್ ಮಾಡಿಬಿಟ್ಟು ನಾನು ಇದಕ್ಕೆ ಹೂರಣ ಹಾಕಬೇಕು. ಇವಾಗ ಏನು ಎಳ್ದು ಹೂರಣ ಮಾಡಿದ್ದೀನಿ ಆ ಹೂರಣನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಚಮಚ ಹಾಕ್ಕೊಳ್ತೀನಿ. ಇನ್ನು ದೊಡ್ಡದು ಬೇಕಾದ್ರೂ ಮಾಡ್ಬೋದು, ಚಿಕ್ಕದು ಬೇಕಾದ್ರೂ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಸ್ವಲ್ಪ ನೀರನ್ನು ಸೌರಿ, ಸೊ ಆ ಕಡೆದ್ದು ಈ ಕಡೆ ಎಡ್ಜಸ್ಟ್ನ ಕ್ಲೀನಾಗಿ ನಾನು ಪ್ರೆಸ್ ಮಾಡಿ ಕ್ಲೀನಿಂಗ್ ಮಾಡ್ತೀನಿ. ಇದೇ ಥರ ನಾನು ಮಿಕ್ಕಿದ ಹೂರಣ ಇದೇನು ಮಾಡಿದ್ದೀನಿ ಅಕ್ಕಿ ಹಿಟ್ಟು ನೋಡಿ ಎಷ್ಟು ಕ್ಲೀನಾಗಿ ಬಾಳೆ ಎಲೆಯಲ್ಲಿ ಮಾಡಿದ್ದೀನಿ ನಾನು ಇದನ್ನು. ಸೊ ಕುಕ್ಕರಲ್ಲಿ ಒಂದು 15 ನಿಮಿಷ ನಾನು 10-15 ನಿಮಿಷ ನಾನು ಸ್ಟೀಮಲ್ಲೇ ಇಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಸೊ ಬನ್ನಿ, ಒಂದು 15 ನಿಮಿಷ ನಾವು ಇದನ್ನು ಕುಕ್ಕರಲ್ಲಿ ಒಂದು ಸ್ಟೀಮ್ ಥರ ಮಾಡೋಣ, ವಿಷಲ್ ಹಾಕೋದು ಬೇಡ. ಸೊ ಇವಾಗ ಇದು ನೋಡಿದ್ದೀರಲ್ಲ, ಇವತ್ತು ಎಷ್ಟು ಚೆನ್ನಾಗಾಗಿದೆ ಅಂತ, ಒಂದಕ್ಕೊಂದು ಎಷ್ಟು ಚೆನ್ನಾಗಾಗಿದೆ ಎಲೆಯಲ್ಲಿ. ಇವಾಗ ನೋಡಿ, ನಾನು ಪ್ಲಾಸ್ಟಿಕ್ ಕವರಲ್ಲೂ ತೋರಿಸ್ತೀನಿ. ನೆಕ್ಸ್ಟ್ ಟ್ರಿಪ್ಪು ಪ್ಲಾಸ್ಟಿಕ್ ಕವರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಅದು ಕೂಡ ಇವಾಗ ಕ್ಲೋಸ್ ಮಾಡಿ ಒಂದು 15 ನಿಮಿಷ ನಿಮ್ಗೆ ಸನ್ ಪ್ಯೂವರು ಯಾವುದು ಪ್ಲಾಸ್ಟಿಕ್ ಸಿಗುತ್ತೆ ಅದನ್ನು ನೋಡಿ. ಇದರಲ್ಲೂ ಅಷ್ಟೇ ಒಂಚೂರು ಅಂಟ್ಕೊಳ್ಳೋದಿಲ್ಲ. ಸೊ ಇವಾಗ ಇದರಲ್ಲಿ ಏನು ನಾನು ಸ್ವಲ್ಪ ಅವಾಗ ತೊಗೊಂಡಿದ್ದೆ ಸ್ವಲ್ಪ, ಅದರಲ್ಲಿ ನಾನು ಸ್ವಲ್ಪ ಉಂಡೆ ಥರ ಮಾಡಿಕೊಂಡು ದೇವ್ರಿಗೆ ನಾನು ನೈವೇದ್ಯ ಮಾಡ್ತೀನಿ. ಹಸಿ ಎಳ್ಳುದ್ದು ನಾನು ಏನು ಮಾಡ್ತಾಯಿದ್ದೀನಿ ದೇವ್ರಿಗೆ ನೋಡಿ. ಈ ಥರ ಎಲೆಯಲ್ಲಿ ನಾವು ತೊಗೊಂಡೋಗಿ ನಾಗರ ದೇವತೆಗೆ ಇದೆಲ್ಲ ನಾವು ನಾಗರ ಕಲ್ಲಿಗೆ ನಾವು ಪೂಜೆ ಮಾಡಿಕೊಂಡು ದಾರ ಕಟ್ಟಿಕೊಳ್ತೀವಿ. ಸೊ ಇವಾಗ ಅದೇ ಹಸಿದು ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ತೀವಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಅದು ಕೂಡ ನಾನು ಉಂಡೆ ಥರ ಮಾಡ್ಕೊಳ್ತೀನಿ ನೋಡಿ. ಅದನ್ನು ಕೂಡ ಇಷ್ಟಿಷ್ಟೇ ಒಂದು ಸ್ವಲ್ಪ ಎಷ್ಟು ಬೇಕೋ ನಿಮಗೆ ದಪ್ಪದಾದರೂ ಮಾಡ್ಕೋಬೋದು, ಸಣ್ಣದಾದರೂ ಮಾಡ್ಕೋಬೋದು. ಯಾಕಂದರೆ ಫ್ರೂಟ್ಸ್ಗಳು ಒಂದು 5 ಥರ ತೊಗೊಂಡಿರ್ತೀವಿ, ಅದರಿಂದ ಎಲ್ಲನೂ ಸ್ವಲ್ಪ ತೊಗೊಳ್ತಾ ಇದ್ದೀನಿ ನೋಡಿ. ಈ ಥರ ದಾರನೂ ಅಷ್ಟೇ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ ಬಾಳೆಹಣ್ಣು, ಹಾಲು ಇಂಪಾರ್ಟೆಂಟು, ಹಾಲು ತುಪ್ಪ, ತೆಂಗಿನಕಾಯಿ, ಫ್ರೂಟ್ಸು
ಎಲೆ, ಅಡಿಕೆ ಕಡ್ಡಿ, ಕರ್ಪೂರ, ಹೂವು ಎಲ್ಲನೂ ನಾವು ಇದೇ ಥರ ತಗೊಂಡು ಒಂದು ಕ್ಲೋಸ್ ಮಾಡಿಕೊಂಡು ನಾವು ಹುತ್ತ ಎಲ್ಲಿದೆ ನೋಡಿಕೊಂಡು, ಹುತ್ತ ಇಲ್ಲ ಅಂದರೆ ನೀವು ನಾಗರ ಕಲ್ಲಿಗೂ ಇದನ್ನು ತೊಗೊಂಡೋಗಿ ಪೂಜೆ ಮಾಡ್ಬೋದು. ಪೂಜೆ ಆಗಿದೆ. ಇವಾಗ ನೋಡಿ, ಆ ದಾರ ನಾನು ಏನು ತೋರಿಸಿದೆ ಅದನ್ನು ನಾವು ಕೈ ಕಟ್ಕೊಳ್ತೀವಿ. ಈ ಥರ ವಿಶೇಷ ಇದೇನೆ. ಸೊ ಇದನ್ನು ನಾನು ವಿಶೇಷವಾಗಿ ತೋರಿಸ್ತಾ ಇದ್ದೀನಿ.